Prime Success for Better Future. ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸ್ವಾತಿ. ಪ್ರೈಮ್ ಬ್ಯಾಂಕಿಂಗ್ ಕ್ಲಾಸಿಗೆ ನಿಮಗೆ ಸ್ವಾಗತ ಕೋರ್ತಾ ಇವತ್ತಿನ ಸೆಷನಲ್ಲಿ MCQs ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಬಂದಿದ್ದೇನೆ. ಈ MCQs ಯಾವ ಟಾಪಿಕ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿದರೆ ಇಂಡಿಯನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಆಲ್ ಇಂಡಿಯನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನುವ ಒಂದು ಡೀಟೇಲ್ ವಿಡಿಯೋವನ್ನು ನಾನು ನಿಮಗೋಸ್ಕರ ಮಾಡಿದ್ದೇನೆ. ಆ ವಿಡಿಯೋವನ್ನು ನೋಡಿ ಸರಿಯಾಗಿ ಕಲಿತು ಅದಾದಮೇಲೆ ಈ MCQ ಸೀರೀಸನ್ನು ನೀವು ಅಟೆಂಪ್ಟ್ ಮಾಡಿದರೆ ನಿಮಗೆ ಆನ್ಸರ್ ಮಾಡಲಿಕ್ಕೆ ಇನ್ನಷ್ಟು ಸುಲಭ ಆಗ್ತದೆ. ಸೊ ವಿದೌಟ್ ವೇಸ್ಟಿಂಗ್ ಎನಿ time, let us quickly start today's session. First question ಗೆ ಹೋಗೋಣ. ಫಸ್ಟ್ ಕ್ವೆಶ್ಚನ್ ಏನು ಅಂತ ನೋಡೋಣ. Which of the following is a developmental institution? Which of the following is a development institution? ಈಗ ಈ ಆಲ್ ಇಂಡಿಯನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ನಾನು ಏನು ಹೇಳಿದೆ, ಆಲ್ ಇಂಡಿಯನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಇಂಡಿಯನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ we have two categories. One is all India level ಅಂದರೆ ಸೆಂಟ್ರಲ್ ಲೆವೆಲಲ್ಲಿ ಇರುವಂಥದ್ದು, ಇನ್ನೊಂದು ಸ್ಟೇಟ್, ಓಕೆ, ಸ್ಟೇಟ್ ಲೆವೆಲಲ್ಲಿ ಇರುವಂತಹ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಈಗ ಈ ಆಲ್ ಇಂಡಿಯಾ ಲೆವೆಲಲ್ಲಿ ಇರುವಂತಹ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ನಾವು ಮೂರು ಕ್ಯಾಟಗರಿಯನ್ನು ಮಾಡ್ಬೋದು. ಡೆವಲಪ್ಮೆಂಟಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ರೀಫೈನಾನ್ಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಮತ್ತು ಇನ್ವೆಸ್ಟ್ಮೆಂಟ್ ಇನ್ಸ್ಟಿಟ್ಯೂಷನ್. ಓಕೆ, ಇನ್ವೆಸ್ಟ್ಮೆಂಟ್ ಇನ್ಸ್ಟಿಟ್ಯೂಷನ್. ಕ್ವೆಶನ್ ಏನುಂಟು ಅಂತ ಹೇಳಿದರೆ, ಡೆವಲಪ್ಮೆಂಟಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಏನೆಲ್ಲ ಬರ್ತದೆ. ಡೆವಲಪ್ಮೆಂಟಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಲ್ಲಿ IFCI, ಇಂಡಸ್ಟ್ರಿಯಲ್ ಫಿನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, IDBI, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟಲ್ ಬ್ಯಾಂಕ್ ಆಫ್ ಇಂಡಿಯಾ, ICICI, ಇಂಡಸ್ಟ್ರಿಯಲ್ ಕ್ರೆಡಿಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದು ಬಿಟ್ಟು ಯು ಹ್ಯಾವ್ SFC, ದಟ್ ಇಸ್ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್. ಇದು ಇದರಲ್ಲಿ ಬರ್ತದೆ, ಬಟ್ ಇಟ್ ಈಸ್ ಆಲ್ಸೋ ಅ ಡೆವಲಪ್ಮೆಂಟಲ್ ಇನ್ಸ್ಟಿಟ್ಯೂಷನ್. ಆ್ಯಂಡ್ SIDC, ಸ್ಟೇಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟಲ್ ಕಾರ್ಪೊರೇಷನ್, SIDC. ಆ್ಯಂಡ್ ಯು ಹ್ಯಾವ್ ದ ನ್ಯೂಲಿ ಇಂಟ್ರೊಡ್ಯೂಸ್ಡ್ NABFID, ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಇದಿಷ್ಟು ಏನು ಡೆವಲಪ್ಮೆಂಟಲ್ ಇನ್ಸ್ಟಿಟ್ಯೂಷನ್ಸ್ನ ಭಾಗವಾಗಿದೆ. ಕ್ವೆಶನಲ್ಲಿ ಯಾವುದೆಲ್ಲ ಆಪ್ಷನ್ಸ್ ಉಂಟು ನೋಡೋಣ. ICICI, ಎಸ್, ಇಟ್ ಈಸ್ ಅ ಡೆವಲಪ್ಮೆಂಟಲ್ ಇನ್ಸ್ಟಿಟ್ಯೂಷನ್. ನಬಾರ್ಡ್ ಬಂದಿತ್ತಾ ಇಲ್ಲಿ ನೋಡಿ? ಹ್ಯಾವ್ ಐ ರಿಟನ್ ನಬಾರ್ಡ್ ದೇರ್? ನೋ. ದೆನ್ NHS, ಹ್ಯಾವ್ ಐ ರಿಟನ್ NHS ಹಿಯರ್? ಕ್ಯಾನ್ ಯು ಫೈಂಡ್ NHS? ನೋ. LIC ಬಗ್ಗೆ ಎಲ್ಲಿಯಾದರೂ ಮೆನ್ಷನ್ ಆಗಿದೆಯಾ ನೋಡಿ? ನೋ. Whereas NABARD is recognized as your refinance institution. NABARD is your refinance institution. And NHS is also your refinance institution. Investment institutions alli LIC, GIC and UTI. Okay. LIC, GIC and UTI is your investment institution. So what will be your answer? ICICI, Industrial Credit and Investment Corporation of India will be your answer. Moving on to the second question. Which of the following is the first developmental financial institution? ಮೊದಲಿಗೆ ಬಂದಂತಹ ಅಭಿವೃದ್ಧಿ ಸಂಸ್ಥೆ ಯಾವುದು? IFCI, IDBI, ICICI ಅಥವಾ NABFID. NABFID ನಾನು ಹೇಳಿದೆ ರೀಸೆಂಟಾಗಿ ಲಾಂಚ್ ಆದದ್ದು 2021ನಲ್ಲಿ ಬಜೆಟಲ್ಲಿ ಅವರು ಇಂಟ್ರೊಡ್ಯೂಸ್ ಮಾಡಿದರು, ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ. ಹಾಗಾದರೆ ಇದು ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಮೂರರಲ್ಲಿ IFCI, IDBI, ICICIಯಲ್ಲಿ ಮೊದಲಿಗೆ ಬಂದಂತಹ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಯಾವುದು ಅಂತ ಹೇಳಿದರೆ ದ್ಯಾಟ್ ಈಸ್ IFCI, ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. Move on to the third question. Which is the first state finance corporation established in India? ನಾನು ಹೇಳಿದೆ ನೋಡಿ, IFCI ಮೊದಲಿಗೆ ಎಸ್ಟಾಬ್ಲಿಷ್ ಆಯಿತು. IFCI ಯಾಕೆ ಎಸ್ಟಾಬ್ಲಿಷ್ ಆಯಿತು ಅಂತ ಹೇಳಿದರೆ, ಲಾಂಗ್ ಟರ್ಮ್ ಸೆಕ್ಟರಲ್ಲಿ ಇರುವಂತಹ ಇಂಡಸ್ಟ್ರೀಸ್, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಏನುಂಟು ಅವರಿಗೋಸ್ಕರ ಲಾಂಗ್ ಟರ್ಮ್ ಲೋನನ್ನು ಪ್ರೊವೈಡ್ ಮಾಡಲಿಕ್ಕೋಸ್ಕರ IFCI ಇಂಟ್ರೊಡ್ಯೂಸ್ ಆಯಿತು.
ಆದರೆ ಇದರಲ್ಲಿ ಸ್ಟೇಟ್ ಮೇಲೆ ಯಾವುದೇ ಫೋಕಸ್ ಇರಲಿಲ್ಲ ಹಾಗೂ ಸ್ಮಾಲ್ ಮತ್ತು ಮೀಡಿಯಂ ಎಂಟರ್ಪ್ರೈಸಸ್ಗಳಿಗೂ ಯಾರೂ ಲೋನ್ ಕೊಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇಂಟ್ರೊಡ್ಯೂಸ್ ಆದ ಫೈನಾನ್ಸಿಂಗ್ ಕಾರ್ಪೊರೇಷನ್ ವಾಸ್ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್. ಇದರ ಅಂಡರಲ್ಲಿ 18 ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ಸ್ ಇಂಟ್ರೊಡ್ಯೂಸ್ ಆಗಿದೆ. ಈ 18 ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನಲ್ಲಿ ಮೊದಲಿಗೆ ಎಸ್ಟಾಬ್ಲಿಷ್ ಆದಂತಹ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಇಟ್ ಈಸ್ ಇನ್ ಪಂಜಾಬ್. ಓಕೆ, ಇಟ್ ಈಸ್ ಇನ್ ಪಂಜಾಬ್. ನೆಕ್ಸ್ಟ್ ಕ್ವೆಶನ್, when was General Insurance Corporation established? General Insurance Corporation ನಾನೀಗ ಏನು ಹೇಳಿದೆ, it comes as a part of investment institution. ಆಲ್ ಇಂಡಿಯಾ ಲೆವೆಲಲ್ಲಿ ಬರುವಂತಹ ಇನ್ವೆಸ್ಟ್ಮೆಂಟ್ ಇನ್ಸ್ಟಿಟ್ಯೂಷನ್ ಒಂದು ಭಾಗ GIC, ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಗಿದೆ. ಯಾವಾಗ ಇಂಟ್ರೊಡ್ಯೂಸ್ ಆಯಿತು? ಸೆಪ್ಟೆಂಬರ್ 1956, 22 ನವೆಂಬರ್ 1972, 1 ಫೆಬ್ರವರಿ 1964 ಅಥವಾ 1 ಜಾನ್ವರಿ 1982. It was introduced on 22nd November 1972. 22nd November 1972. ನೋಡಿ, ಸೆಪ್ಟೆಂಬರ್ 1956 ಅಲ್ಲಿ LIC ಬಂತು. ಸೆಪ್ಟೆಂಬರ್ 1956 ಅಲ್ಲಿ LIC ಬಂತು. 22nd November 1972 was establishment of GIC. 1st ಫೆಬ್ರವರಿ 1964 ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ ಆಯಿತು. ಅದೇ 1 ಜಾನ್ವರಿ 1982 ಅಲ್ಲಿ ಎಕ್ಸಿಮ್ ಬ್ಯಾಂಕ್, ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಇಂಟ್ರೊಡ್ಯೂಸ್ ಆಯಿತು. Move on to the 5th question of today's class. SIDB ಬಗ್ಗೆ ಕೇಳಿದ್ದಾರೆ, ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟಲ್ ಬ್ಯಾಂಕ್ ಆಫ್ ಇಂಡಿಯಾ. I have forgot to mention that earlier. This is also a part of developmental bank. Okay, SIDB is also a part of developmental bank. Small Industries Developmental Bank of India is a wholly owned subsidiary of what? IDBI, ICICI, IFCI ಅಥವಾ ನಬಾರ್ಡ್. ಇದು ನಾನು ಆನ್ಸರ್ ಮಾಡಬೇಕು ಅಂತಲೇ ಇಲ್ಲ. ಹಿಯರ್ ಕ್ಲಿಯರ್ಲಿ ಇಟ್ ಇಸ್ ಮೆನ್ಷನ್ಡ್ IDBI, ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟಲ್ ಬ್ಯಾಂಕ್ ಆಫ್ ಇಂಡಿಯಾ. ಹಾಗಾದರೆ ಯಾರು ಇದನ್ನು ನೋಡ್ಕೊಳ್ತಾರೆ? ಇಂಡಸ್ಟ್ರಿಯಲ್ ಡೆವಲಪ್ಮೆಂಟಲ್ ಬ್ಯಾಂಕ್ ಆಫ್ ಇಂಡಿಯಾ. SIDB ಈಸ್ wholly owned subsidiary of Small Industrial Developmental Bank of India is a wholly owned subsidiary of Industrial Developmental Bank of India. Moving on to the 6th question. IDBI ಬಗ್ಗೆ ಕ್ವೆಶನ್ ಕೇಳಿದ್ದಾರೆ. IDBI was established on, ಯಾವಾಗ IDBI ಎಸ್ಟಾಬ್ಲಿಷ್ ಆಯಿತು? 1st July 1948, 1st July 1964, March 1985, 2nd April 1990. ಯಾವಾಗ ಇಂಟ್ರೊಡ್ಯೂಸ್ ಆಯಿತು IDBI? It was introduced on 1st July 1964. ಹಾಗಾದರೆ ಬೇರೆಲ್ಲ ಡೇಟ್ಸ್ ಯಾವುದಕ್ಕೆ ಅಸೋಸಿಯೇಟ್ ಆಗ್ತದೆ ಅಂತ ಒಮ್ಮೆ ನೋಡ್ಕೊಳ್ಳೋಣ. ನಾನು ಹೇಳಿದೆ ಫಸ್ಟಿಗೆ ಲಾಂಚ್ ಆದದ್ದು 1948 1st ಜುಲೈಗೆ ಫಸ್ಟ್ ಡೆವಲಪ್ಮೆಂಟಲ್ ಬ್ಯಾಂಕ್ ಬಂತು, ವಿಚ್ ಈಸ್ IFCI. ಸೆಕೆಂಡ್ ಡೆವಲಪ್ಮೆಂಟಲ್ ಬ್ಯಾಂಕ್ ಈಸ್ IDBI. ಇಟ್ ಈಸ್ ಆಲ್ಸೋ ದ 10th ಲಾರ್ಜೆಸ್ಟ್. ಇದರ ಬಗ್ಗೆ MCQs ಅಲ್ಲಿ ಕೇಳಿದರೆ 10th ಲಾರ್ಜೆಸ್ಟ್ ಡೆವಲಪ್ಮೆಂಟಲ್ ಬ್ಯಾಂಕ್. ಓಕೆ, IDBI ಈಸ್ ದ 10th ಲಾರ್ಜೆಸ್ಟ್ ಡೆವಲಪ್ಮೆಂಟಲ್ ಬ್ಯಾಂಕ್. ಮಾರ್ಚ್ 1985ಗೆ IRBI ಬಂತು. 2nd April 1990ಗೆ SIDB ವಾಸ್ launched. We'll move on to the next question. 7th question. NABFID ಬಗ್ಗೆ ಕೇಳಿದ್ದಾರೆ. NABFID is a recently launched developmental institution. ಈ ಡೆವಲಪ್ಮೆಂಟಲ್ ಇನ್ಸ್ಟಿಟ್ಯೂಷನ್ RBI ನ ಯಾವ ಸೆಕ್ಷನ್ ಅಂಡರಲ್ಲಿ ಬರ್ತದೆ? 45L and 45N, 15L, 35 ಅಥವಾ none of the above. NABFID 2021 ಅಲ್ಲಿ ಲಾಂಚ್ ಆಯಿತು. ರೀಸೆಂಟ್ ಆಗಿ ಲಾಂಚ್ ಆಗಿರುವಂತಹ ಡೆವಲಪ್ಮೆಂಟಲ್ ಇನ್ಸ್ಟಿಟ್ಯೂಷನ್. ಇಟ್ ಈಸ್ ಕಮಿಂಗ್ ಅಂಡರ್ ಸೆಕ್ಷನ್ 45L ಆ್ಯಂಡ್ 45N ಆಫ್ RBI ಆ್ಯಕ್ಟ್ 1934. Hope the MCQs are very useful. We'll move on to the next question. 8th question. NABARD ಬಗ್ಗೆ ಕ್ವೆಶನ್ ಬಂದಿದೆ. NABARD was formed under which planning commission? ಯಾವ ಪ್ಲಾನಿಂಗ್ ಕಮಿಷನ್ ಅಂಡರಲ್ಲಿ ನಬಾರ್ಡ್ ಫಾರ್ಮೇಷನ್ ಆಯಿತು? ಕೇಲ್ಕರ್ ಕಮಿಟಿ, ನರಸಿಂಹಂ ಕಮಿಟಿ, ಸನಾತಂ ಕಮಿಟಿ, ಶ್ರೀ ಬಿ ಶಿವರಾಮಂ ಪ್ಲಾನಿಂಗ್ ಕಮಿಷನ್. ಶ್ರೀ ಬಿ ಶಿವರಾಮಂ ಪ್ಲಾನಿಂಗ್ ಕಮಿಷನ್ ಅಂಡರಲ್ಲಿ ನಬಾರ್ಡ್ ಫಾರ್ಮೇಷನ್ ಆಯಿತು. ಹಾಗಾದರೆ ಬೇರೆಲ್ಲ ಕಮಿಟಿ ಯಾವುದಕ್ಕೆ ಅಸೋಸಿಯೇಟ್ ಆಗಿದೆ ಅದು ಕೂಡ ಒಮ್ಮೆ ನೋಡ್ಕೊಳ್ಳೋಣ, ಯಾಕಂದರೆ ಕ್ವೆಶನ್ಸ್ ಹೇಗೂ ಕೂಡ ಬರ್ಬೋದು. ಫಸ್ಟ್ ನಾನು ನೋಡಿ ಟ್ಯಾಕ್ಸ್ ರಿಫಾರ್ಮ್ ಕಮಿಟಿ ಬಗ್ಗೆ ಬರೆದಿದ್ದೇನೆ. ಆಗಸ್ಟ್ 1991 ಅಂಡರಲ್ಲಿ ಬಂತು. ಡಾಕ್ಟರ್ ರಾಜಾ ಜೆ ಚೇಲಿಯಾ ಇವರ ಅಂಡರಲ್ಲಿ ಈ ಟ್ಯಾಕ್ಸ್ ರಿಫಾರ್ಮ್ ಬಂತು. ಇನ್ ಆರ್ಡರ್ ಟು ಫೈಂಡ್ ಕಾಂಪ್ರಹೆನ್ಸಿವ್ ರಿಫಾರ್ಮ್ ಫಾರ್ ಟ್ಯಾಕ್ಸಸ್. ಕಾಂಪ್ರಹೆನ್ಸಿವ್ ಟ್ಯಾಕ್ಸ್ ರಿಫಾರ್ಮ್ಸ್ ತರಲಿಕ್ಕೋಸ್ಕರ ಈ ರಿಫಾರ್ಮನ್ನು ಮಾಡಿದರು.
Next we have Rekhi Committee. Rekhi Committee came in the year 1992 under the chairmanship of KL Rekhi. ಇಲ್ಲಿ ಪ್ರೈಮರಿ ಮೋಟಿವ್ ವಾಸ್ ಟು ಫೆಸಿಲಿಟೇಟ್ ದ ರಿಫಾರ್ಮ್ಸ್ ಇನ್ ಇಂಡೈರೆಕ್ಟ್ ಟ್ಯಾಕ್ಸ್. ಇದು ಡೈರೆಕ್ಟ್ ಟ್ಯಾಕ್ಸ್ ಬಗ್ಗೆ ಇದ್ದರೆ ಇದು ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ಫೋಕಸ್ ಆಯಿತು. ದೆನ್ ವಿ ಹ್ಯಾವ್ ಕೇಲ್ಕರ್ ಕಮಿಟಿ. ಕೇಲ್ಕರ್ ಕಮಿಟಿ ಡಾಕ್ಟರ್ ವಿಜಯ್ ಕೇಲ್ಕರ್ ಅವರ ಅಂಡರಲ್ಲಿ 2002 ಅಂಡರಲ್ಲಿ ಬಂತು. ಇದರಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಬಗ್ಗೆ ರಿಫಾರ್ಮ್ಸ್ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ನರಸಿಂಹಂ ಕಮಿಟಿ, ಇಂಪಾರ್ಟೆಂಟ್ ಕಮಿಟಿ. ಎಂ ನರಸಿಂಹಂ ಅಂಡರಲ್ಲಿ ಆಗಸ್ಟ್ 1991ನಲ್ಲಿ ಬಂತು. ದಿಸ್ ಇಸ್ ಆಲ್ಸೋ ನೋನ್ ಆಸ್ ಬ್ಯಾಂಕಿಂಗ್ ರಿಫಾರ್ಮ್ಸ್. ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ಸ್ ಅನ್ನು ತರಲಿಕ್ಕೋಸ್ಕರ ಈ ನರಸಿಂಹಂ ಕಮಿಟಿ ಬಂತು. ದೆನ್ ಸನಾತನ್ ಕಮಿಟಿ, ದ ಕಮಿಟಿ ವಾಸ್ ಟು ಪ್ರಿವೆಂಟ್ ಕರಪ್ಷನ್ ಅನ್ನು ಕಮ್ಮಿ ಮಾಡಲಿಕ್ಕೋಸ್ಕರ ಇದು ತಂತು. ಆ್ಯಂಡ್ ಆಲ್ಸೋ ಟು ಫೈಟ್ ದ ಮೀನ್ಸ್ ಆಫ್ ಕರಪ್ಷನ್. ಇದು ಸನಾತನ್ ಕಮಿಟಿ ಅಂತ ಹೇಳಿದ್ದಾರೆ, ಯಾಕಂದರೆ ಇದು ಸನಾತನ್ ಅವರ ಹೆಸರಲ್ಲಿ ಉಂಟು. ನೆಕ್ಸ್ಟ್ ಕಮಿಟಿ ಫಾರ್ ಇವಲ್ಯೂಷನ್ ಆಫ್ ನ್ಯೂ ಎಜುಕೇಷನ್ ಪಾಲಿಸಿ, ಹೊಸ ಎಜುಕೇಷನ್ ಪಾಲಿಸಿ NEP ಏನುಂಟು, that was formed under the Cabinet Secretary of India and TSR Subramaniam, and this was constituted by Ministry of Human Resource Development in October 2015. Okay. Meera Seth Committee is also known for its exceptional work in development of handloom industry. ಹ್ಯಾಂಡ್ಲೂಮ್ ಇಂಡಸ್ಟ್ರಿಯ ಡೆವಲಪ್ಮೆಂಟಿಗೆ ಈ ಮೀರಾ ಸೇಠ್ ಕಮಿಟಿ ಬಂತು. ಮಂಡಲ್ ಕಮಿಷನ್ ಬಂತು. ಮಂಡಲ್ ಕಮಿಷನ್ ಈಸ್ ಆಲ್ಸೋ ನೋನ್ ಆಸ್ ಸೋಷಿಯಲ್ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್, SEBC ಅಂತ ಕೂಡ ನಾವು ಇದನ್ನು ಕರಿತೇವೆ. 1979ನಲ್ಲಿ ಇದು ಇಂಟ್ರೊಡ್ಯೂಸ್ ಆಯಿತು. ಮೊರಾರ್ಜಿ ದೇಸಾಯಿ ಅವರ ಗವರ್ಮೆಂಟ್ ಇತ್ತು ಆಗ. ಇನ್ ಆರ್ಡರ್ ಟು ಐಡೆಂಟಿಫೈ ಸೋಷಿಯಲಿ ಆರ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸ್, ಅವರನ್ನು ಅಡ್ರೆಸ್ ಮಾಡಲಿಕ್ಕೋಸ್ಕರ ಈ ಮಂಡಲ್ ಕಮಿಷನ್ ಇಂಟ್ರೊಡ್ಯೂಸ್ ಆಯಿತು. ನೆಕ್ಸ್ಟ್ ವಿ ಹ್ಯಾವ್ ರಂಗರಾಜನ್ ಕಮಿಟಿ. ರಂಗರಾಜನ್ ಕಮಿಟಿ ಚೇರ್ಮನ್ಶಿಪ್ ಆಫ್ ಡಾಕ್ಟರ್ ರಂಗರಾಜನ್. ಯಾಕೆ ಬಂತು? ಪವರ್ಟಿ ಮೆಷರ್ಮೆಂಟ್. ಫಾರ್ ಪವರ್ಟಿ ಮೆಷರ್ಮೆಂಟ್ ರಂಗರಾಜನ್ ಕಮಿಟಿ ವಾಸ್ ಫಾರ್ಮ್ಡ್. ಡಿಸ್ಇನ್ವೆಸ್ಟ್ಮೆಂಟ್ ಕಮಿಷನ್ ಆಗಸ್ಟ್ 1996ಅಲ್ಲಿ ಮಿನಿಸ್ಟ್ರಿ ಆಫ್ ಇಂಡಸ್ಟ್ರಿ ಅಂಡರಲ್ಲಿ ಬಂತು. ಆ್ಯಂಡ್ ದಿಸ್ ವಾಸ್ ಟು ಆಕ್ಸೆಸ್ ದ ವಯಬಿಲಿಟಿ ಆ್ಯಂಡ್ ಅಡ್ವೈಸ್ ದ ಗವರ್ಮೆಂಟ್ ಆನ್ ಡಿಸ್ಇನ್ವೆಸ್ಟ್ಮೆಂಟ್. ಪಬ್ಲಿಕ್ ಸೆಕ್ಟರಲ್ಲಿರುವಂತಹ ಡಿಸ್ಇನ್ವೆಸ್ಟ್ಮೆಂಟ್ ಬಗ್ಗೆ ಎಜುಕೇಟ್ ಮಾಡಲಿಕ್ಕೋಸ್ಕರ ಈ ಡಿಸ್ಇನ್ವೆಸ್ಟ್ಮೆಂಟ್ ಕಮಿಷನನ್ನು ಲಾಂಚ್ ಮಾಡಲಾಯಿತು. Okay, we'll move on to the 9th question of today's session. Which of the following was established first in the year 1982? 1982 ಅಲ್ಲಿ ಬಂದಂತಹ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಯಾವುದು ಮೊದಲಿಗೆ ಲಾಂಚ್ ಆಯಿತು? ವೆದರ್ ಇಟ್ ವಾಸ್ ಎಕ್ಸಿಮ್, ನಬಾರ್ಡ್, ನ್ಯಾಪ್ಫೆಡ್, ನನ್ ಆಫ್ ದ ಅಬವ್. ನ್ಯಾಪ್ಫೆಡ್ ನಿಮಗಂತೂ ದಿಸ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ 2021, ಸೊ ದಿಸ್ ಕೆನಾಟ್ ಬಿ ಲಾಂಚ್ಡ್ ಇನ್ 1982. ಸೊ ಯುವರ್ ಆನ್ಸರ್ ಇಸ್ ಈದರ್ ಎಕ್ಸಿಮ್ ಆರ್ ನಬಾರ್ಡ್. ಎರಡು ಕೂಡ 1982 ಅಲ್ಲಿ ಲಾಂಚ್ ಆಯಿತು. ಆದರೆ ಮೊದಲಿಗೆ ಬಂದದ್ದು ಎಕ್ಸಿಮ್. ಎಕ್ಸಿಮ್ ವಾಸ್ ಲಾಂಚ್ಡ್ ಇನ್ 1st January, whereas this came in July. Okay. ಲಾಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆನ್ ಇನ್ವೆಸ್ಟ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್? ಯಾವುದು ಇನ್ವೆಸ್ಟ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಆಗಿದೆ? ನಾನು ಆಲ್ರೆಡಿ ನಿಮಗೆ ಬೋರ್ಡಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಇನ್ವೆಸ್ಟ್ಮೆಂಟ್ ಇನ್ಸ್ಟಿಟ್ಯೂಷನ್ಸಲ್ಲಿ 3 ಟೈಪ್ ಆಫ್ ಇನ್ವೆಸ್ಟ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಉಂಟು. LIC, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್, GIC, ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್, UTI, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ. ಸೊ ಲೆಟ್ ಅಸ್ ಸಿ ಆರ್ ಆಪ್ಷನ್ಸ್. ಆಪ್ಷನಲ್ಲಿ ಏನೆಲ್ಲ ಬರೆದಿದ್ದಾರೆ ನೋಡೋಣ. LIC, yes. SIDB, no, it is a developmental institution. NHS, no, it is a refinance institution. EXIM, it is also a developmental institution, so idu kuda baralla. Okay, I think I forgot to write EXIM as well. So EXIM is also a developmental institution. Okay, hagadre yavudu investment institution? It is LIC. ಆ್ಯಂಡ್ ಒನ್ ಮೋರ್ ಥಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇದರ ಜೊತೆಗೆ ನೀವು ಎಲ್ಲ ಇಂಡಸ್ಟ್ರೀಸ್ ಅಥವಾ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಯಾವಾಗ ಲಾಂಚ್ ಆಯಿತು, ಅದರ ಕರೆಂಟ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಥವಾ ಹೆಡ್ ಆಫ್ ದ ಆರ್ಗನೈಸೇಷನ್, MD, CEO ಅಂತ ನಾವು ಏನು ಹೇಳ್ತೇವೆ, ಅವ್ರು ಯಾರು ಮತ್ತು ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಇದನ್ನು ಕೂಡ ನೀವು ಕರೆಕ್ಟಾಗಿ ತಿಳ್ಕೊಂಡು ಹೋಗಬೇಕು. ಸೊ ನಿಮಗೆ ಸುಲಭ ಆಗಲಿ ಅಂತ ನಾನು ಇದನ್ನು ಚಾರ್ಟ್ ಅಂತ ಮಾಡಿದ್ದೇನೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಡಿ 1934 ಬಂತು. ಶ್ರೀ ಶಕ್ತಿಕಾಂತ್ ದಾಸ್ ಹೆಡ್ ಆಫ್ ದ ಆರ್ಗನೈಸೇಷನ್ ಆಗಿದೆ, ಮುಂಬೈ ಅಲ್ಲುಂಟು. IFCI 1948 1st July, ಶ್ರೀ ಮನೋಜ್ ಮಿತ್ತಲ್ ನ್ಯೂ ಡೆಲ್ಲಿಯಲ್ಲಿ ಹೆಡ್ ಕ್ವಾರ್ಟರ್ಸ್ ಉಂಟು. ICICI 1955 ಅಂಡರಲ್ಲಿ ಬಂತು. ಸಂದೀಪ್ ಬಕ್ಷಿ ಹೆಡ್ ಆಫ್ ದ ಆರ್ಗನೈಸೇಷನ್ ಆಗಿದ್ದಾರೆ. ವಿ ಹ್ಯಾವ್ ದ ಹೆಡ್ ಕ್ವಾರ್ಟರ್ಸ್ ಇನ್ ಮುಂಬೈ. ನೆಕ್ಸ್ಟ್ ಈಸ್ IDBI 1964 1st July, ರಾಕೇಶ್ ಶರ್ಮಾ ಆ್ಯಂಡ್ ಹೆಡ್ ಕ್ವಾರ್ಟರ್ಸ್ ಈಸ್ ಇನ್ ಮುಂಬೈ. IRBI ಮಾರ್ಚ್ 1985ಗೆ ಬಂತು. ಅಗೇನ್ ರಾಕೇಶ್ ಶರ್ಮಾ ಆ್ಯಂಡ್ headquarters is in Kolkata.
Exim Bank, 1st January 1982, David Raskunia and Mumbai. Next, Unit Trust of India 1964 ಅಂಡರಲ್ಲಿ ಬಂತು, ಇಂತಾಯರ್ ರಹಮಾನ್ and Mumbai. Life Insurance Corporation, September 1956, Siddharth Mohanty and headquarters is in Mumbai. GIC, 22nd November 1972, Sri Ramaswamy Naravanan and headquarters is in Mumbai. Next we have NABARD, 12th July 1982, and Sri Shaji KV is head of the organization. Headquarters is also in Mumbai. Small Industry Developmental Bank of India, SIDBI ಅಂತ ನಾವೇನು ಹೇಳ್ತೇವೆ, 2nd April 1990 ಗೆ ಬಂತು. Siva S. Raman is the head of the organization. Headquarters is in Lucknow. And lastly NABFID, okay, NHS unto 8th July 1988 ಗೆ ಬಂತು. Shri Sarda Kumar Hota is the head of the organization. ನ್ಯೂ ಡೆಲ್ಲಿಯಲ್ಲಿ ಇದರ ಹೆಡ್ಕ್ವಾರ್ಟರ್ಸ್ ಉಂಟು. ಲಾಸ್ಟ್ ವಿ ಹ್ಯಾವ್ NABFID, April 2021 ನಲ್ಲಿ ಬಂತು NABFID. KV ಕಾಮತ್ ಈಸ್ ದ ಹೆಡ್ ಆಫ್ ದ ಆರ್ಗನೈಸೇಷನ್ ಆ್ಯಂಡ್ ಇದರ ಹೆಡ್ಕ್ವಾರ್ಟರ್ಸ್ ಮುಂಬೈಯಲ್ಲಿದೆ. So I will give you a little bit of time to read everything in detail so that it will be very useful for you for your examination. I hope you have noted this down. Thank you so much for patiently listening to these lectures. If you like my videos, then please do support, and I wish you all the best for your future classes, my dear students. Thank you so much. We'll meet you in the next class. Bye-bye. Thanks for watching. For IAS, KAS, banking, all competitive exams, recorded lectures and courses, download Prime Success app from Google's Play Store. Subscribe to our YouTube channel for more such videos.